ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಯೋಗ ದಿನಾಚರಣೆಯಲ್ಲಿ ರಾಜಕೀಯ ವೈರಿಗಳ ಸಂಗಮ, ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಚಿವರು, ಸಂಸದರು. ಇಶಾ ಆದಿಯೋಗಿ ಸನ್ನಿಧಿಯಲ್ಲಿ ಸೈನಿಕರಿಂದ ಯೋಗ ದಿನಾಚರಣೆ, ಸಮವಸ್ತ್ರದಲ್ಲಿಯೇ ಯೋಗ ಮಾಡಿ ಎಲ್ಲರ ಗಮನ ಸೆಳೆದ ದೇಶ ರಕ್ಷಕರು. ಸರ್ಕಾರಿ ಕಾರ್ಯಕ್ರಮ ಅಂತ ಕೇವಲ ವೇದಿಕೆಗೆ ಸೀಮಿತವಾದ್ರೆ ಸಾಲದು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗಾಭ್ಯಾಸ ಮಾಡಿಸಲು ಕ್ರಮ ಕೈಗೊಳ್ಳಿ, ಸಂಸದ ಮಲ್ಲೇಶ್ ಬಾಬು. ರೈತರ ಸಾಗುವಳಿ ಭೂಮಿಯನ್ನ ಅರಣ್ಯ ಇಲಾಖೆ ಕಬ್ಜಾ, ತಲೆಬುಡವಿಲ್ಲದೆ ಅರಣ್ಯಕ್ಕೆ ಸೇರಿಸಿದ ಹಿಂದಿನ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಳೆ ಬಂದ್ರೆ ಸೋರುವ ಮೇಲ್ಛಾವಣಿ, ಶಾಲಾ ಕಟ್ಟಡದ ಗೋಡೆಗಳಲ್ಲಿ ಬಿರುಕು, ಭಯದಲ್ಲಿಯೇ ಸಾಗುತ್ತಿರುವ ಶಿಕ್ಷಕರು, ಮಕ್ಕಳ ಶೈಕ್ಷಣಿಕ ಬದುಕು. ವಾರ್ತೆಗಳ ವಿವರ. ನಗರದ ಸರ್ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ಬೆಳ್ಳಂಬೆಳಗ್ಗೆ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜಿಲ್ಲೆಯ ರಾಜಕೀಯ ಕಡು ವೈರಗಳಿಗೆ ವೇದಿಕೆಯಾಯಿತು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಯೋಗ ದಿನಾಚರಣೆಯಲ್ಲಿ ಒಟ್ಟಾಗಿ ಯೋಗ ಪ್ರದರ್ಶನ ಮೂಲಕ ಗಮನ ಸೆಳೆದರು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸರ್ಎಂವಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ವಿಶ್ವ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಯೋಗ ದಿನಾಚರಣೆಗೆ ಮೊದಲಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಗಮಿಸಿದರೆ ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗಮಿಸಿದರು. ಇಬ್ಬರು ವೇದಿಕೆಯಲ್ಲಿ ಪರಸ್ಪರ ಕೈ ಕುಲುಕಿಸಿಕೊಂಡು ನಂತರ ಕ್ರೀಡಾಂಗಣಕ್ಕೆ ಇಳಿದು ಅಕ್ಕಪಕ್ಕವೇ ಕುಳಿತು ಯೋಗಾಭ್ಯಾಸ ನಡೆಸಿದರು. ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಇಬ್ಬರದು ಹಾವು ಮುಂಗಸಿಯ ಸಂಬಂಧ. ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ತೊಡಗಿದ್ರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಾಗೇಪಲ್ಲಿ ಚುನಾವಣಾ ಪ್ರಚಾರದ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅನ್ನು ಒಬ್ಬ ಶಕುನಿ ಎಂದು ಜರಿದಿದ್ರು. ಡಾಕ್ಟರ್ ಎಂಸಿ ಸುಧಾಕರ್ ಕೂಡ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯವಾಗಿ ತೀವ್ರ ವಾಗ್ದಾಳಿ ನಡೆಸಿ ಗಮನ ಸೆಳೆದಿದ್ರು. ಇದೀಗ ಇಬ್ಬರು ರಾಜಕೀಯ ಕಡು ವೈರಿಗಳು ಒಂದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಹೆಚ್ಚು ಗಮನ ಸೆಳೆಯಿತು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಉತ್ತರ ಭಾಗದಲ್ಲಿ ನೆಲೆಸಿರುವ ಇಶಾ ಫೌಂಡೇಶನ್ನ ಆದಿಯೋಗಿ ಸನ್ನಿಧಿಯಲ್ಲಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಸೈನಿಕರು ಪಾಲ್ಗೊಂಡು ಯೋಗ ದಿನಾಚರಣೆಗೊಂದು ಅರ್ಥ ಕಲ್ಪಿಸಿದ್ರು. ಸೈನಿಕರು ಸಮವಸ್ತ್ರದಲ್ಲಿಯೇ ಯೋಗಾಸನ ಮಾಡಿ ಎಲ್ಲರ ಗಮನ ಸೆಳೆದ್ರು. ಭಕ್ತರು ಯೋಗಾಸನ ಮಾಡಿ ಪುನೀತರಾದ್ರು. ವಿಶ್ವದ ಗಮನ ಸೆಳೆದಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನವಾದ ಇಂದು ದೇಶ ವಿದೇಶಗಳಲ್ಲೂ ಯೋಗ ದಿನ ಆಚರಿಸಿ ಎಲ್ಲರ ಗಮನ ಸೆಳೆದರು. ಒಂದೊಂದು ಕಡೆ ಒಂದೊಂದು ಪ್ರದೇಶದಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ಯೋಗ ಆಚರಿಸಿ ವಿಶ್ವಗುರು ಭಾರತಕ್ಕೆ ನಮಿಸಿದರು. ಚಿಕ್ಕಬಳ್ಳಾಪುರ ನಗರದ ಉತ್ತರ ಭಾಗದಲ್ಲಿ ನಿರ್ಮಿಸಿರುವ ಇಶಾ ಫೌಂಡೇಶನ್ ಅತಿ ಎತ್ತರದ ಶಿವ ಆದಿಯೋಗಿ ಪುಣ್ಯ ಸ್ಥಳದಲ್ಲಿ ಯೋಧರು ಯೋಗ ಮಾಡುವ ಮೂಲಕ ಗಮನ ಸೆಳೆದರು. ಇಂದಿನ ವಿಶ್ವ ಯೋಗ ದಿನವನ್ನು ಇಶಾ ನೆಲೆಸಿದ ಸ್ಥಳದಲ್ಲಿ ಮಾಡಿದ್ದಕ್ಕೆ ನಮಗೆ ಅತೀವ ಸಂತೋಷ ಆಗಿದೆ. ದೇಹ ಮತ್ತು ಮನಸ್ಸು ಒಂದು ಮಾಡುವ ಯೋಗ ದೇಶ ಮಾತ್ರವಲ್ಲ, ವಿಶ್ವದ ಎಲ್ಲ ಕಡೆ ಪಸರಿಸಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ ಎಂದು ಭಕ್ತರು ಆಶಿಸಿದರು. ಇವತ್ತು ಒಂದು ಬಹಳ ಮಹತ್ವದ ದಿನ, ಇಂಟರ್ನ್ಯಾಷನಲ್ ಯೋಗ ಡೇ. ಅಂಥ ಮಹತ್ವದ ದಿನದಲ್ಲಿ ನಾವು ಇಲ್ಲಿ ಆದಿಯೋಗಿ ಇಶಾ ಫೌಂಡೇಶನ್ ಸನ್ನಿಧಿಯಲ್ಲಿ, ಸದ್ಗುರು ಸನ್ನಿಧಿಯಲ್ಲಿ ಇದನ್ನು ಪಾಲ್ಗೊಂಡ್ವೆ. ಈ ಲೊಕೇಶನ್ ಇದೇ ಒಂದು ಅದ್ಭುತ. ಇದರಲ್ಲಿ ನಾವು ಈ ಯೋಗ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಇನ್ನೂ ಅದ್ಭುತವಾಗಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ನಿತ್ಯವೂ ಮನುಷ್ಯ ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯ ವೃದ್ಧಿಸಿಕೊಳ್ಳಬಹುದು. ಅದೇ ರೀತಿ ಮಾನಸಿಕ ಹಾಗೂ ದೈಹಿಕವಾಗಿಯೂ ಸದೃಢವಾಗಿರಬಹುದು ಎಂದು ಸಂಸದ ಮಲ್ಲೇಶ್ ಬಾಬು ಹೇಳಿದರು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕೋಲಾರ ನಗರದ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಆಯುಷ್ ಇಲಾಖೆಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ 100 ಮಂದಿ ಸಾಮೂಹಿಕ ಯೋಗಾಭ್ಯಾಸ ಮಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಯೋಗ ಪಟುಗಳು, ವಿವಿಧ ಇಲಾಖಾಧಿಕಾರಿಗಳು ಮತ್ತು ಸಿಬ್ಬಂದಿ ಪ್ರದರ್ಶಿಸಿದ ವಿವಿಧ ಭಂಗಿಯ ಯೋಗಾಸನಗಳು ನೋಡುಗರ ಗಮನ ಸೆಳೆಯಿತು. ಆನಂತರ ಮನಸ್ಸಿನ ನಿರಾಳಕ್ಕಾಗಿ ಧ್ಯಾನ ನಡೆಸಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ನಿತ್ಯವೂ ಮನುಷ್ಯ ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯ ವೃದ್ಧಿಸಿಕೊಳ್ಳಬಹುದು. ಅದೇ ರೀತಿ ಮಾನಸಿಕ ಹಾಗೂ ದೈಹಿಕವಾಗಿಯೂ ಸದೃಢವಾಗಿರಬಹುದು. ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಕೇವಲ ವೇದಿಕೆಗೆ ಸೀಮಿತವಾದರೆ ಅರ್ಥ ಇರುವುದಿಲ್ಲ. ಯೋಗಾಭ್ಯಾಸವನ್ನು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾಡಿಸಲು ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಹರ್ಷವರ್ಧನ್, ನಗರಸಭೆ ಆಯುಕ್ತ ಶಿವಾನಂದ್, ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗೀತಾ, ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೃಷ್ಣಮೂರ್ತಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರಾಘವೇಂದ್ರ ಶೆಟ್ಟಿಗಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ ಬಿಜೆಪಿ ಸರ್ಕಾರ ತಲೆಬುಡವಿಲ್ಲದೆ, ಕಾನೂನು ತಿಳಿಯದೆ ರೈತರು ಸಾಗುವಳಿ ಮಾಡಿಕೊಳ್ಳುತ್ತಿರುವ ಸಾವಿರಾರು ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿಸಿ ಫಜೀತಿ ಮಾಡಿಬಿಟ್ಟಿದೆ. ಅದನ್ನ ಮತ್ತೆ ಅವರಿಂದ ಬಿಡುಗಡೆ ಮಾಡಿಸಿಕೊಳ್ಳಲು ನಮ್ಮ ಸರ್ಕಾರ ಹರಸಾಹಸ ಪಡುತ್ತಿದೆ. ಅದಕ್ಕಾಗಿಯೇ ಇವತ್ತು ಕರೆದಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಕಳೆದ ಬಿಜೆಪಿ ಸರ್ಕಾರ ರೈತ ವಿರೋಧಿ ಕೆಲಸ ಮಾಡಿದೆ. ರೈತರು ಸಾಗುವಳಿ ಮಾಡುವ ಸಾವಿರಾರು ಎಕರೆ ಜಮೀನು ಅರಣ್ಯ ಇಲಾಖೆಗೆ ಬಿಟ್ಟುಕೊಟ್ಟಿದೆ. ಡೀಮ್ಡ್ ಫಾರೆಸ್ಟ್ಗೆ ಒಮ್ಮೆ ಭೂಮಿ ಸೇರಿಕೊಂಡ್ರೆ ಅದನ್ನು ಬಿಡುಗಡೆಗೊಳಿಸುವುದು ತುಂಬಾ ಕಷ್ಟ. ಅಂಥದೊಂದು ಗನಂದಾರಿ ಕೆಲಸ ಮಾಡಿರುವ ಹಿಂದಿನ ಸರ್ಕಾರ ರಾಜ್ಯದಲ್ಲಿ ಸಾವಿರಾರು ಎಕರೆ ಅರಣ್ಯಕ್ಕೆ ಬಿಟ್ಟುಕೊಟ್ಟಿದೆ. ಸಾಗುವಳಿ ಭೂಮಿ ಜೊತೆಗೆ ಬೆಟ್ಟ ಗುಡ್ಡಗಳನ್ನು ಸೇರಿದೆ. ಬೆಟ್ಟಗಳಲ್ಲಿ ಗಿಡ ಮರ ಬೆಳೆಯಲು ಸಾಧ್ಯವೇ ಅನ್ನೋ ಪರಿಜ್ಞಾನವೂ ಇಲ್ಲ ಎಂದು ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಹಿಂದಿನ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಬಿಡುಗಡೆಗೆ ಈಗಾಗಲೇ ನಾವು ಕಂದಾಯ ಸಚಿವರು ಮತ್ತು ಅರಣ್ಯ ಇಲಾಖೆ ಸಚಿವರ ಗಮನಕ್ಕೆ ತಂದು ಬಿಡುಗಡೆಗೆ ಒತ್ತಾಯಿಸಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಅಂತಹ ಜಮೀನುಗಳ ಬಿಡುಗಡೆಗೂ ಹರಸಾಹಸ ಪಡುತ್ತಿದ್ದು ಇಂದು ಇಲಾಖಾ ಅಧಿಕಾರಿಗಳ ಸಭೆ ಕರೆಯಲಾಗಿದೆ. ಈಗಾಗಲೇ ಇದರ ಬಗ್ಗೆ 2-3 ಬಾರಿ ಚರ್ಚೆ ನಡೆಸಲಾಗಿದ್ದು ಮುಕ್ಕಾಲು ಭಾಗ ಬಿಡುಗಡೆಗೆ ಮಾತುಕತೆ ಯಶಸ್ವಿಯಾಗಿದೆ ಎಂದರು. ಜಿಲ್ಲೆಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರ ಜಮೀನಿಗೆ
ಕೊಳ್ಳಿ ಇಟ್ಟು ರೈತರ ಒಕ್ಕಲೆಬ್ಬಿಸುತ್ತಿರುವ ಅರಣ್ಯ ಇಲಾಖೆ ವಿರುದ್ಧ ರಾಜ್ಯ ರೈತ ಸಂಘಟನೆಗಳು ಹೋರಾಟ ಆರಂಭಿಸಿವೆ. ಇಂದು ಸಹ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಮುಂದೆ ಈ ಬಗ್ಗೆ ಪ್ರತಿಭಟನೆ ನಡೆಸಿದ ರೈತ ಸಂಘದ ಕಾರ್ಯಕರ್ತರು ನಂತರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸುತ್ತಿದ್ದ ಉಸ್ತುವಾರಿ ಸಚಿವರಿಗೂ ಮುತ್ತಿಗೆ ಹಾಕಲು ಧಾವಿಸಿದ್ದರು ಎಂದು ತಿಳಿದು ಬಂದಿದೆ ಎಂದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಥಿಲಾವಸ್ಥೆಯಲ್ಲಿರುವ ಶಾಲಾ ಕಟ್ಟಡ, ಗೋಡೆಗಳಲ್ಲಿ ಬಿರುಕು, ಸೋರುವ ಛಾವಣಿ, ಭಯದಲ್ಲಿಯೇ ಶಿಕ್ಷಕರು ಮತ್ತು ಮಕ್ಕಳ ಶೈಕ್ಷಣಿಕ ಬದುಕು. ಇದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿರುವ ಗ್ರಾಮೀಣ ಭಾಗದ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪ ತಿಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನು ಕೇಳುವವರಿಲ್ಲದಂತೆ ಆಗಿದೆ. ಶಿಥಿಲಾವಸ್ಥೆಯಲ್ಲಿರುವ ಶಾಲೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು, ನಿರ್ವಹಣೆ ಕೊರತೆಯಿಂದ ಶಿಥಿಲಗೊಂಡಿರುವ ಶಾಲೆಯ ಮೇಲ್ಛಾವಣಿ ಸೋರುವ ಶಾಲೆಯಲ್ಲಿಯೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕಲಿಯುವ ಪರಿಸ್ಥಿತಿ ಇದೆ. ಪಕ್ಕದ ಕೊಠಡಿಯೊಂದರಲ್ಲಿ ಅಂಗನವಾಡಿ ಕೇಂದ್ರವೂ ಸಹ ಇದ್ದು, ಗ್ರಾಮದ ಸುಮಾರು ಚಿಣ್ಣರು ಆಟ ಪಾಠ ಕಲಿಕೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಶಾಲೆ ಗೋಡೆಯಲ್ಲಿ ದೊಡ್ಡ ಬಿರುಕು ಬಿದ್ದಿರುವ ಕಣ್ಣಿಗೆ ನಾಟುತ್ತಿದ್ದು, ಭಯದಲ್ಲಿಯೇ ಶಿಕ್ಷಕರು ಮತ್ತು ಮಕ್ಕಳು ಶೈಕ್ಷಣಿಕ ಬದುಕು ನಡೆಸುತ್ತಿರುವುದು ಶೋಚನೀಯವಾಗಿದೆ. ಅಲ್ಲದೆ ಕಲಿಕೆಗೆ ಪೂರಕವಲ್ಲದ ಈ ಶಾಲಾ ಕಟ್ಟಡ ಶೌಚಾಲಯ ಮೂಲ ಸೌಕರ್ಯಗಳಿಲ್ಲದೆ ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಕಾಂತ್ ಮಾತನಾಡಿ, ಹಲವಾರು ವರ್ಷಗಳ ಹಳೆಯ ಶಾಲಾ ಕಟ್ಟಡವಾಗಿದೆ. ಕೆಂಪತಿಮ್ಮನಹಳ್ಳಿ ಗ್ರಾಮದಲ್ಲಿ ಸುಮಾರು SC/ST ಮಕ್ಕಳೇ ಇದ್ದು, ಕಡುಬಡವರು ಮಧ್ಯಮ ವರ್ಗದ ಮಕ್ಕಳು ಇರುವುದರಿಂದ ಗ್ರಾಮ ಪಂಚಾಯಿತಿಯಿಂದ ಶಾಲೆಗೆ ಸಣ್ಣ ಪುಟ್ಟ ಸವಲತ್ತುಗಳನ್ನು ನೀಡಲಾಗಿದೆ. ಹೆಚ್ಚಿನ ಆದ್ಯತೆಯಾಗಿ ಅತಿ ಜರೂರಾಗಿ ಶಾಲೆ ಕಟ್ಟಡ ಬೇಕಾಗಿರುತ್ತದೆ. ಹಳೆ ಬಿಲ್ಡಿಂಗ್ ಆಗಿರುವುದರಿಂದ ಶಿಥಿಲಾವಸ್ಥೆಗೆ ತಲುಪಿದೆ. ಈ ಹಿಂದೆ ಗಣಿಗಾರಿಕೆ ನಡೆಯುವ ಸಂದರ್ಭದಲ್ಲಿ ಗೋಡೆ ಬಿರುಕುಗಳು ಬಂದು ಹಾಳಾಗಿದೆ. ಇಲ್ಲಿನ SLK ಕಂಪನಿಗೆ ಶಾಲೆ ಕಟ್ಟಡ ಕಟ್ಟಿಕೊಡಲು ಮನವಿ ಮಾಡಲಾಗಿದೆ. CSR ಅನುದಾನದಲ್ಲಿ ಶೀಘ್ರ ಮಾಡಿಕೊಟ್ಟರೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಕೆಂಪತಿಮ್ಮನಹಳ್ಳಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಸುಮಾರು ಹಲವಾರು ವರ್ಷಗಳ ಹಳೆಯದಾಗಿದ್ದು, ಕೆಂಪತಿಮ್ಮನಹಳ್ಳಿ ಗ್ರಾಮದಲ್ಲಿ ಬರೀ SC/ST ಮಕ್ಕಳೇ ಇರೋದರಿಂದ, ಕಡು ಬಡವ ಮಕ್ಕಳು ಇರೋದರಿಂದ ಶಾಲೆ ತುಂಬ ಶಿಥಿಲವಾಗಿದೆ. ಹಾಗಾಗಿ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೇನು ಸೌಲಭ್ಯ ಬೇಕೋ, ಬೀದಿ ದೀಪ ಮತ್ತು ಅವರಿಗೆ ಸಣ್ಣ ಪುಟ್ಟ ಏನು ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ತಾ ಇದ್ದೀವಿ. ಈಗ ನಮಗೆ ಹೆಚ್ಚಿನ ಆದ್ಯತೆಯಾಗಿ ನಮಗೆ ಬಿಲ್ಡಿಂಗ್ ಬೇಕಾಗಿದೆ. ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಎಲ್ಲ ಶಿಥಿಲ ಆಗಿದೆ. ಗೋಡೆಗಳೆಲ್ಲ ಬಿರುಕುಗಳು ಬಂದು, ಹಿಂದೆ ಗಣಿಗಾರಿಕೆ ನಡೆಯೋ ಟೈಮಲ್ಲೆಲ್ಲ ಬ್ಲಾಸ್ಟಿಂಗ್ಗೆಲ್ಲ ಓವರಾಗಿ ಆ ಟೈಮಲ್ಲೆಲ್ಲ ಬಿರುಕುಗಳು ಬಂದು ಹಾಳಾಗಿದೆ. ಈಗ ಅದನ್ನೆಲ್ಲ ನಮ್ಮ ಪಕ್ಕದ SLK ಕಂಪನಿಗೆ ನಾವು ರಿಕ್ವೆಸ್ಟಿಂಗ್ ಕೊಟ್ಟಿದ್ದೀವಿ. ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕಿ ಉಮಾ, ಅಂಗನವಾಡಿ ಶಿಕ್ಷಕಿ ಮಕ್ಕಳು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಸಂಸದರ ನೂತನ ಕಚೇರಿಯನ್ನು ಜಿಲ್ಲಾಡಳಿತ ಭವನದಲ್ಲಿ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಕಚೇರಿ ಉದ್ಘಾಟನೆ ವೇಳೆ ಹಲವಾರು ಮುಖಂಡರು ಹಾಜರಾಗಿ ಹೂಗುಚ್ಛ ನೀಡಿ ಶಾಲು ಹೊದಿಸಿ ಡಾಕ್ಟರ್ ಕೆ ಸುಧಾಕರ್ಗೆ ಶುಭ ಕೋರಿದರು. ಚಿಕ್ಕಬಳ್ಳಾಪುರ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾಡಳಿತ ಭವನದಲ್ಲಿಂದು ತಮ್ಮ ನೂತನ ಕಚೇರಿಗೆ ಚಾಲನೆ ನೀಡಿದರು. ಜಿಲ್ಲಾಡಳಿತ ಭವನದ 2ನೇ ಮಹಡಿಯಲ್ಲಿರುವ ಮಾಜಿ ಸಂಸದ BN ಬಚ್ಚೇಗೌಡರಿದ್ದ ಕಚೇರಿಯನ್ನೇ ಡಾಕ್ಟರ್ ಕೆ ಸುಧಾಕರ್ಗೆ ನೀಡಿದ್ದು, ಇಂದು ಅಧಿಕೃತವಾಗಿ ಪೂಜೆ ಸಲ್ಲಿಸಿ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಾರಂಭ ಮಾಡಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, KV ನವೀನ್ ಕಿರಣ್, ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು, ಬಿಜೆಪಿ JDS ಕಾರ್ಯಕರ್ತರು ಹಾಜರಾಗಿ ಹೂಗುಚ್ಛ ನೀಡಿ ಶುಭ ಕೋರಿದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿಶ್ವದ ಎಲ್ಲ ದೇಶಗಳು ಜೂನ್ 21ಕ್ಕೆ ಯೋಗ ದಿನ ಆಚರಿಸುತ್ತಿರುವುದು ಸ್ವಾಗತಾರ್ಹ. ನಿಡಬಂದ ರೈಲ್ವೆ ನಿಲ್ದಾಣವನ್ನು ಉನ್ನತೀಕರಿಸುತ್ತೇನೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದರು.
ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವನಕಲ್ಲು ಮಲ್ಲೇಶ್ವರ ಸುಕ್ಷೇತ್ರ ಮಠಕ್ಕೆ ಶುಕ್ರವಾರ ಕೇಂದ್ರ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದು ಅಭಿನಂದನಾ ಸಮಾರಂಭ ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಅವರು, ವಿಶ್ವದ ಎಲ್ಲ ದೇಶಗಳು ಇಂದು ವಿಶ್ವ ಯೋಗ ದಿನಾಚರಣೆ ಆಚರಿಸುತ್ತಿದೆ. ಚೀನಾ ಮತ್ತು ಪಾಕಿಸ್ತಾನ ಮಾತ್ರ ಆಚರಣೆ ಮಾಡುತ್ತಿಲ್ಲ. ತುಮಕೂರಿನಲ್ಲಿ ಯೋಗ ದಿನಾಚರಣೆಗೆ ರಾಜ್ಯ ಸಚಿವರು ಆಗಮಿಸಿಲ್ಲ. ಆರೋಗ್ಯ ಚೆನ್ನಾಗಿ ಇರುವವರು ಯೋಗ ದಿನಕ್ಕೆ ಬರುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವ ಆರೋಗ್ಯಕ್ಕಾಗಿ ಯೋಗ ದಿನ ಜಾರಿಗೆ ತಂದಿದ್ದಾರೆ. ಸಮಾಜದಲ್ಲಿ ಮಠಗಳ ಪಾತ್ರ ಹಿರಿದು. ತುಮಕೂರಿನ ಸಿದ್ಧಗಂಗಾ ಮಠ ಮತ್ತು ದೇಗುಲ ಮಠಕ್ಕೆ ನಾನು ಚಿರಋಣಿಯಾಗಿರುವೆ. ವನಕಲ್ಲು ಮಠ ಸಹ ನನ್ನ ಮನಸ್ಸಿನಲ್ಲಿದೆ. ಯೋಗ ಎಂಬುದು ಯಾರ ಸ್ವತ್ತು ಅಲ್ಲ, ಸಾಧಕನ ಸ್ವತ್ತು. ನೆಲಮಂಗಲ ತಾಲೂಕಿನ ನಿಡವಂದ ರೈಲ್ವೆ ನಿಲ್ದಾಣ ಉನ್ನತೀಕರಿಸಲು ಹಾಗೂ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಕೆರೆಗಳಿಗೆ ನೀರು ತುಂಬಿಸಲು ಮತ್ತು ಮಠದ ಹಲವು ಯೋಜನೆಗೆ ಸಹಕಾರ ಬಯಸಿದ್ದಾರೆ. ಯೋಜನೆಗಳನ್ನು ಹಂತ ಹಂತವಾಗಿ ತರುತ್ತೇನೆ ಎಂದು ಭರವಸೆ ನೀಡಿದರು. ಯಾಕೆ ಹೇಳ್ತೀರಂದ್ರೆ, ಈ ಮಠದ ಇತಿಹಾಸವನ್ನು ನಾನು ಕೂಡ ಕೇಳಿದ್ದೇನೆ. ಇಂಥ ಮಠಗಳಲ್ಲಿ ಇರೋದೇ ಬಹಳ ಕಷ್ಟ. ಧೈರ್ಯ ಮಾಡಿದ್ದೀರಿ. ಭಕ್ತರು ಇವತ್ತು ನಿಮಗೆ ಒಂದು ರೀತಿ ದೇವರಿಗೆ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ತಾವು ಕೂಡ ಅದೇ ರೀತಿ ಇದ್ದೀರಿ. ನಾನು ಕೂಡ ಆ ಭಕ್ತರ ಜೊತೆಯಲ್ಲಿ ನಾನು ಒಬ್ಬನಾಗಿರ್ತೀನಿ ನನ್ನ ಮಾತನ್ನು ಹೇಳಿ ಮಂಕಾಲ ಮಠಕ್ಕೆ ಅದೊಂದು ರೈಲ್ವೆ ಜಾಗ ನನಗೆ. ವನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ ಮಾತನಾಡಿ, ನಮ್ಮ ಸೋಂಪುರ ಹೋಬಳಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ರೈಲ್ವೆ ಹಾಗೂ ಜಲಶಕ್ತಿ ಸಂಬಂಧಿಸಿದ ಯೋಜನೆಗಳಿಗೆ ಸಚಿವರಲ್ಲಿ ಮನವಿ ಮಾಡಲಾಗಿದೆ. ದೊಡ್ಡ ಬೆಲೆ ಮತ್ತು ನಿಡವಂದ ರೈಲ್ವೆ ನಿಲ್ದಾಣ ಡಿ ಗ್ರೇಡ್ನಿಂದ ಬಿ ಗ್ರೇಡ್ ಉನ್ನತೀಕರಣದ ರೈಲ್ವೆ ನಿಲ್ದಾಣ ಮಾಡಬೇಕು. ರೈಲ್ವೆ ಸೇತುವೆ, ಮೇಲ್ಸೇತುವೆ, ಕೆರೆಗಳ ನೀರು ತುಂಬಿಸುವ ಯೋಜನೆಯ ಮನವಿಗೆ ಕೇಂದ್ರ ಸಚಿವರು ಧನಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ಕೆರೆ ಮತ್ತು ನರಸೀಪುರ ಕೆರೆ ಮತ್ತು ಮರಳುಕುಂಟೆ ಕೆರೆಗೆ ನೀರನ್ನು ತುಂಬಿಸುವಂಥ ಯೋಜನೆಯನ್ನು ಅವರು ಜಲಶಕ್ತಿ ಖಾತೆಯ ಸಚಿವರಾಗಿರೋದ್ರಿಂದ ಅದನ್ನೂ ಸಹ ಮನವಿಯನ್ನು ಮಾಡಿರುವಂಥದ್ದು. ಇದನ್ನೆಲ್ಲವನ್ನೂ ಸಹ ನಾನು ಹಂತ ಹಂತವಾಗಿ ಮಾಡ್ತೀನಿ ಅನ್ನುವಂತಹ ಮಾತನ್ನು ಸೋಮಣ್ಣನವರು ಹೇಳಿದ್ದಾರೆ. ನಮ್ಮ ಮುಖಂಡರಾಗಿರುವ ಶ್ರೀನಿವಾಸರವರು ಮತ್ತು ನಮ್ಮ ಸಿದ್ಧಗಂಗಾ ಮಠದ ವ್ಯವಸ್ಥಾಪಕ ಮ್ಯಾನೇಜರು ಅಧ್ಯಕ್ಷರಾಗಿರುವಂತಹ ನಮ್ಮ ಪರಮೇಶ್ ಅವರು ಮತ್ತು ಒಂದು ಗುರಿ ಉದ್ದೇಶ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಯಾರು ಕಷ್ಟದಿಂದ ಮೇಲೆ ಬಂದಿದ್ದಾರೋ ಅವರಿಗೆ ಆ ಪರಮಾತ್ಮ ಒಂದು ಆರೋಗ್ಯ, ಆಯುಷ್ಯ, ಸಂಪತ್ತನ್ನು ಕರುಣಿಸುವುದರ ಮೂಲಕವಾಗಿ ಮುಂದೆ ಅವರಿಗೆ ಈ ಕೇಂದ್ರ ಸಚಿವರಾದ ನಂತರ ಅವ್ರಿಗೆ ಕರ್ನಾಟಕದಲ್ಲಿ ದೊಡ್ಡ ಶಕ್ತಿಯನ್ನು ಜನ ಕೊಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ. ಈ ವೇಳೆ ವನಕಲ್ಲು ಬೆಟ್ಟದ ದೇವಾಲಯ ಮಠದ ವಿದ್ಯಾರ್ಥಿಗಳ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸಿ ಸಿಹಿ ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ ನೆಲಮಂಗಲ ತಾಲೂಕು ತಹಶೀಲ್ದಾರ್ ಅಮೃತ್ ಅತ್ರೇಸ್, ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಪರಮೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಂಜುಂಡಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಾದೇನಹಳ್ಳಿ ಪ್ರಕಾಶ್, ಹಿರಿಯರಾದ ಮರಳುಕುಂಟೆ ಗೋಪಾಲಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಸರ್ಕಾರವೇ ಬಗರ್ ಹುಕುಂ ಸಾಗುವಳಿ ಚೀಟಿ ವಿತರಿಸಿ ಪಹಣಿ ಇರುವ ಜಮೀನುಗಳಲ್ಲಿ ರೈತರು ಕೃಷಿ ಮಾಡಲು ಅಡ್ಡಿಪಡಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಡ್ಲಘಟ್ಟದಲ್ಲಿ ಹಸಿರು ಸೇನೆ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ನೂರಾರು ರೈತರು ಸಿಡಿದೆದ್ದಿದ್ದು ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ತಾಲೂಕಿನ ಹಲವು ಕಡೆ ಡೀಮ್ಡ್ ಫಾರೆಸ್ಟ್ ಹೆಸರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಕೃಷಿ ಭೂಮಿಗೆ ಟ್ರಂಚ್ ನಿರ್ಮಿಸಿ ಬೇಲಿ ಸುತ್ತುತ್ತಿದ್ದು, ಅದನ್ನು ಪ್ರಶ್ನಿಸಿದ ರೈತರ ವಿರುದ್ಧ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಸರ್ಕಾರವೇ ಮಂಜೂರು ಮಾಡಿದ ಜಮೀನು ಪಹಣಿಯೂ ಇದೆ, ಆದರೆ ಏಕಾಏಕಿ ನುಗ್ಗಿ ಬೇಲಿ ಸುತ್ತಿ ಬೆಳೆ ನಷ್ಟ ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ದೂರು ನೀಡಿದ್ರು. ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ದೂರನ್ನು ದಾಖಲಿಸಿಲ್ಲ. ಇದನ್ನು ಖಂಡಿಸಿ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯ ವೃತ್ತದಲ್ಲಿ ಜಮಾಯಿಸಿದ ನೂರಾರು ರೈತರು ದಿಬ್ಬೂರಹಳ್ಳಿಯಿಂದ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯವರೆಗೂ ಕಾಲ್ನಡಿಗೆ ಮೂಲಕ ಸಾಗಿ ದೂರು ನೀಡಲು ಮುಂದಾದ ರೈತರನ್ನು ದಾರಿ ಮಧ್ಯೆಯೇ ಪೊಲೀಸರು ತಡೆದರು.
ಆಗ ರೈತರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅವರು, ಸರ್ಕಾರವು ಜಮೀನು ಮಂಜೂರು ಮಾಡಿ ಪಹಣಿಯೂ ಇದೆ. ತಾತ ಮುತ್ತಾತಂದಿರ ಕಾಲದಿಂದಲೂ ಕೃಷಿ ನಡೆಸುತ್ತಿದ್ದಾರೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇದೀಗ ಏಕಾಏಕಿ ಕೆಲ ಜಮೀನುಗಳಿಗೆ ಬೇಲಿ ಹಾಕುತ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿ ಸುಧಾಕರ್ ಹಾಗೂ ಜಯಚಂದ್ರ ಅವರ ವಿರುದ್ಧ ನಾವು ಕೊಟ್ಟ ದೂರನ್ನು ದಾಖಲಿಸಬೇಕು. ರೈತರ ಜಮೀನುಗಳಲ್ಲಿ ಆದ ನಷ್ಟದ ಪರಿಹಾರವನ್ನು ಅವರಿಂದ ಕಟ್ಟಿಸಿಕೊಳ್ಳಲು ಕ್ರಮ ತೆಗೆದುಕೊಳ್ಳಬೇಕು. ಅದುವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂದು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನು ನಡೆಸಿದ್ರು. ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಮುರಳೀಧರ್, ಸಿಪಿಐ ಶ್ರೀನಿವಾಸ್ ಅವರು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಅವರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡುವುದನ್ನು ಕೈಬಿಡುವಂತೆ ಮನವಿ ಮಾಡಿದ್ರೂ ಒಪ್ಪದ ರೈತರು ಸುಮಾರು 1 ಗಂಟೆ ಕಾಲ ಪ್ರತಿಭಟನೆ ನಡೆಸಿದ್ರು. ಅಂತಿಮವಾಗಿ ರೈತರಿಂದ ದೂರು ಸ್ವೀಕರಿಸಿದ ಡಿವೈಎಸ್ಪಿ ಮುರಳೀಧರ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾನೂನು ತಜ್ಞರ ಸಲಹೆ ಪಡೆದು ದೂರು ದಾಖಲಿಸುವ ಮತ್ತು ಮುಂದಿನ ಕ್ರಮ ಜರುಗಿಸುವ ಭರವಸೆ ನೀಡಿದರು. ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ತಿದ್ದೀನಿ. ಇದರಲ್ಲಿ ರೈತರಿಗೆ ಯಾವ ರೀತಿ ಯಾವ ಪಾಯಿಂಟ್ಸ್ ಅಲ್ಲಿ ಅನ್ಯಾಯ ಆಗಿದೆ, ಯಾರಿಂದ ಅನ್ಯಾಯ ಆಗಿದೆ ಅನ್ನೋದು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅದಕ್ಕೆ ತಕ್ಕಂತೆ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಹ ಚರ್ಚಿಸಿ ಆದಷ್ಟು ರೈತ ಬಾಂಧವರಿಗೆ ಏನು ತೊಂದರೆ ಆಗದಂಗೆ ಈ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಈ ಸಭಾಮುಖ ನಾನು ಎಲ್ಲರಿಗೂ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಇದೇ ವಿಷಯ ಬರುವ ದಿನಗಳಲ್ಲಿ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಹ ಚರ್ಚೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು 100% ಹೃದಯಪೂರ್ವಕವಾಗಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಕೇಳ್ಕೊಳ್ತೀನಿ. ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ವೇಣುಗೋಪಾಲ್, ತಾದೂರು ಮಂಜುನಾಥ್, ಬಿ ನಾರಾಯಣಸ್ವಾಮಿ, ಅಶ್ವತ್ಥರೆಡ್ಡಿ, ಎಜಿ ನಾರಾಯಣಸ್ವಾಮಿ, ಹಿತ್ತಲಹಳ್ಳಿ ರಮೇಶ್, ಬೀರಪ್ಪ ಇನ್ನಿತರೆ ಮುಖಂಡರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಪುಟ್ಟ ಕಂದಮ್ಮನ ಮೇಲೆ ಮಲತಂದೆ ಮಾರಣಾಂತಿಕ ಹಲ್ಲೆ ನಡೆಸಿ ಮನಬಂದಂತೆ ಸಿಗರೇಟ್ನಿಂದ ಸುಟ್ಟು ಚಿತ್ರಹಿಂಸೆ ನೀಡಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ಗೌರಿಬಿದನೂರು ನಗರದ ಟಿಪ್ಪು ನಗರ ನಿವಾಸಿ ಅಜ್ಮದ್ ಪಾಪಿ ತಂದೆ ಎಂದು ತಿಳಿದು ಬಂದಿದೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಪೋಷಕರ ವಿರುದ್ಧ ಜರೀನಾ ತಾಜ್ ತಂದೆ ಅನ್ವರ್ ಗಂಭೀರ ಆರೋಪ ಮಾಡಿದ್ದು ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜರೀನಾಗೆ ಒಟ್ಟು 3 ಮದುವೆ ಆಗಿದ್ದು ಮೊದಲ 2 ಸಂಸಾರದಲ್ಲಿ 3 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. ಪ್ರತಿದಿನ ಮಕ್ಕಳ ಮೇಲೆ ಮಲತಂದೆ ಅಜ್ಮದ್ ಹಲ್ಲೆ ನಡೆಸಿ ನೀನು ನನಗೆ ಹುಟ್ಟಿಲ್ಲ, ನಾನು ನಿಮ್ಮನ್ನು ಯಾಕೆ ಸಾಕಬೇಕು ಎಂದು ಹೇಳಿ ಕಿರುಕುಳ ನೀಡಿದ್ದಾನೆ. ಅಷ್ಟೇ ಅಲ್ಲದೆ 3 ವರ್ಷದ ಮಗುವಿನ ಮೇಲೆಯೇ ತನ್ನ ಕ್ರೌರ್ಯ ಎಸಗಿ ಮಗುವಿನ ಕತ್ತು, ಮುಖ, ತಲೆ, ಕೈಕಾಲುಗಳ ಮೇಲೆ ಸಿಗರೇಟ್ನಿಂದ ಸುಟ್ಟು ಚಿತ್ರಹಿಂಸೆಯನ್ನು ನೀಡಿರುವ ಆರೋಪ ಕೇಳಿಬಂದಿದೆ. ಸದ್ಯ 3 ವರ್ಷದ ಮಗುವಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ನಾಗಣ್ಣಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗೃಹ ಸಚಿವ ಹಾಗೂ ಮಹಿಳಾ ಆಯೋಗದ ಗಮನಕ್ಕೆ ತಂದಿದ್ದಾರೆ. ಇನ್ನು ಮಗುವಿನ ಮೇಲೆ ಸಾಕಷ್ಟು ಸುಟ್ಟ ಗಾಯಗಳಾಗಿದ್ದು 1 ಕಾಲು ಕಟ್ಟಾಗಿದೆ. ಮಗು ಸಾಕಷ್ಟು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪ್ರತಿದಿನ ಯೋಗ ಮಾಡುವುದರಿಂದ ಕಾಮ, ಕ್ರೋಧ, ಮದ, ಮಾತ್ಸರ್ಯವನ್ನು ಹಿಡಿತದಲ್ಲಿಟ್ಟುಕೊಂಡು ಎಲ್ಲರೊಂದಿಗೆ ಸಹಬಾಳ್ವೆಯೊಂದಿಗೆ ಬಾಳಲು ಸಾಧ್ಯವಾಗುವುದಲ್ಲದೆ ಯೋಗ ಮಾಡುವುದರಿಂದ ನಿರೋಗಿಯಾಗಬಹುದೆಂದು 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ನಾಗವೇಣಿರವರು ತಿಳಿಸಿದರು. ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಚಿಂತಾಮಣಿ ನ್ಯಾಯಾಲಯದ ಆವರಣದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ನಾಗವೇಣಿರವರು ಭಾಗವಹಿಸಿ ಹಲವು ರೀತಿಯ ಯೋಗಾಸನಗಳನ್ನು ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು,
ಯೋಗ ಮಾಡುವುದರಿಂದ ಉತ್ತಮವಾದ ಆಲೋಚನೆಗಳು ಬರುತ್ತದೆ. ಉತ್ತಮ ಆಲೋಚನೆಗಳಿಂದ ಶ್ರೇಷ್ಠವಾದ ಕೆಲಸಗಳನ್ನು ಮಾಡುತ್ತಾ ಶಾಂತಿಯುತವಾದ ನೆಮ್ಮದಿಯ ಜೀವನವನ್ನು ನಡೆಸಬಹುದಾಗಿದೆ ಎಂದ ಅವರು, ಪ್ರತಿದಿನ ಯೋಗ ಮಾಡುವುದರಿಂದ ಕಾಮ, ಕ್ರೋಧ, ಮದ, ಮಾತ್ಸರ್ಯವನ್ನು ಹಿಡಿತದಲ್ಲಿಟ್ಟುಕೊಂಡು ಎಲ್ಲರೊಂದಿಗೆ ಸಹಬಾಳ್ವೆಯೊಂದಿಗೆ ಬಾಳಲು ಸಾಧ್ಯವಾಗುವುದಲ್ಲದೆ ಯೋಗ ಮಾಡುವುದರಿಂದ ನಿರೋಗಿಯಾಗಬಹುದು ಎಂದರು. ಯೋಗದಿಂದ ನಾವು ಕಾಮ, ಕ್ರೋಧ, ಮದ, ಮಾತ್ಸರ್ಯ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು. ಮತ್ತು ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೋಬೋದು. ಮತ್ತು ಎಲ್ಲ ನಮ್ಮ ಸರ್ಕಾರದಿಂದ ಏನು ಅಂದರೆ ಎಲ್ಲರೂ ಯೋಗ ಅಭ್ಯಾಸ ಮಾಡಿ ಎಲ್ಲರೂ ನಿರೋಗಿ ಆಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಹಳೆಯ ಕಾಲದ ಪ್ರಾಚೀನ ಕಾಲದಿಂದ ಏನು ಅಳವಡಿಸ್ಕೊ ಬಂದಿರುವ ಯೋಗವನ್ನು ಎಲ್ಲರೂ ಆಚರಿಸೋಣ ಅಂತ ಹೇಳಿಬಿಟ್ಟು ಸರ್ಕಾರವು ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಉದ್ದೇಶದಿಂದ ಯೋಗವನ್ನು ಪ್ರತಿದಿನ ಆಚರಿಸಿ ಅಂತ ನಾಟ್ ಓನ್ಲಿ ದಿಸ್ ಡೇ, ಪ್ರತಿದಿನ ಆಚರಿಸಿ ಅಂತ ಹೇಳಿಬಿಟ್ಟು ಇದು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶೈಲಜಾ HV, ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಂಚಾಲಕ ನಾರಾಯಣಪ್ಪ, ವಕೀಲರ ಸಂಘದ ಅಧ್ಯಕ್ಷ B. ಶ್ರೀನಿವಾಸ್, ಉಪಾಧ್ಯಕ್ಷ G. ಶಿವಾನಂದ ಸೇರಿದಂತೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಈ ನ್ಯೂಸ್ ಟಿವಿ ಚಿಂತಾಮಣಿ. ಭಾರತ ದೇಶದ ಪರಂಪರೆ, ಸಂಸ್ಕೃತಿಯು ತುಂಬಾ ಪ್ರಾಚೀನವಾಗಿದ್ದು ಜಗತ್ತಿಗೆ ಆದರ್ಶವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗವು ಜಗತ್ತಿಗೆ ಪರಿಚಯಿಸಲ್ಪಟ್ಟು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮೂಲಕ ವಿಶ್ವದ 187ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲ್ಪಡುತ್ತಿದೆ ಎಂದು ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ. ಸೋಮಣ್ಣ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಆಶ್ರಯದಲ್ಲಿ 10ನೇ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ತುಮಕೂರು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ತನಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಕೇಂದ್ರ ಸಚಿವ ವಿ. ಸೋಮಣ್ಣ ಮಾತನಾಡಿ, ವಿಶ್ವಸಂಸ್ಥೆಯಲ್ಲಿ ನಡೆದ 2014ರ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗದ ಮಹತ್ವವನ್ನು ವಿವರಿಸಿ ಜಗತ್ತಿನ ಆರೋಗ್ಯಕ್ಕಾಗಿ ಯೋಗದ ಅನಿವಾರ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿಗಳ ಪ್ರಯತ್ನದಿಂದ ವಿಶ್ವಸಂಸ್ಥೆಯು 2014ರ ವರ್ಷದಿಂದ ಪ್ರತಿ ವರ್ಷ ಜೂನ್ 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಘೋಷಣೆ ಮಾಡಿದ್ದು, ಭಾರತಕ್ಕೆ ಸೀಮಿತವಾಗಿದ್ದ ಯೋಗವು ಪ್ರಧಾನಮಂತ್ರಿಯವರ ದೂರದೃಷ್ಟಿ ಚಿಂತನೆಯಿಂದ ಜಗತ್ತಿನ ಎಲ್ಲ ದೇಶಗಳಲ್ಲಿ ಜನಪ್ರಿಯವಾಗಿದೆ. ಯೋಗ ದೇಹ, ಮನಸ್ಸು, ಆತ್ಮವನ್ನು ಶುದ್ಧೀಕರಿಸುತ್ತದೆ. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅತ್ಯವಶ್ಯಕ. ಯೋಗಕ್ಕೆ ಕೊಡುಗೆ ನೀಡಿದ ರಾಜ್ಯದ BKS ಅಯ್ಯಂಗಾರ್, ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಮತ್ತಿತರರು ಇಂದು ಸ್ಮರಣೀಯರಾಗಿದ್ದಾರೆ ಎಂದರು. ನಮ್ಮ ನಾಯಕರು, ರಾಷ್ಟ್ರದ ಪ್ರಧಾನಿಗಳು ಇವತ್ತು ಯಾವ ದೇಶದಲ್ಲಿ ಯಾರು ಹೋಗೋಕ್ಕಾಗೋದಿಲ್ಲ ಅಂತ ಇದ್ರು, ಅದು ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಈಗಾಗಲೇ ತೋರಿಸುವುದರ ಮುಖೇನ ಆ ಭಾಗದಲ್ಲೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ 3-4 ವರ್ಷಗಳಿಂದ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ಕೈಗೊಂಡಂಥ ಕ್ರಮದಿಂದ ಮತ್ತು ರಾಷ್ಟ್ರದ ಪ್ರಧಾನಿಗಳು ಜಮ್ಮು ಕಾಶ್ಮೀರದಲ್ಲಿ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯೋಗ ದಿನಾಚರಣೆಯಲ್ಲಿ ಶಾಸಕರಾದ GB ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ G. ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ KV ಅಶೋಕ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ B. ಖರಾಳೆ, ಜಿಲ್ಲಾ ಆಯುಷ್ ಅಧಿಕಾರಿ ಡಾ. ಪ್ರಭಾಕರ್ VM, ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಸೇರಿದಂತೆ ಮತ್ತಿತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯೋಗ ಅಭ್ಯಾಸದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಯೋಗದಿಂದ ರೋಗ ದೂರ ಮಾಡುವ ಶಕ್ತಿ ಹೊಂದಿದೆ. ಪ್ರತಿಯೊಬ್ಬರೂ ಜೀವನದ ಒಂದು ಭಾಗವಾಗಿ ಯೋಗ ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಜಿಲ್ಲಾಧಿಕಾರಿ ಡಾ. N. ಶಿವಶಂಕರ್ ಅವರು ಹೇಳಿದರು. ಅಭ್ಯಾಸ ಮಾಡಿ ಕುತ್ತಿಗೆಯ ನೋವಿರುವವರ ಹಾಕಟ್ಲ ಕೆಳಗೆ ಬನ್ನಿ. ದೇವನಹಳ್ಳಿ ಟೌನ್ನಲ್ಲಿರುವ ಕ್ರೀಡಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಕಚೇರಿ ಇವರ ಸಹಯೋಗದಲ್ಲಿ ನಡೆದ 10ನೇ ಜಿಲ್ಲಾ ಮಟ್ಟದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ಡಾ. N. ಶಿವಶಂಕರ್ ವಿವಿಧ ಯೋಗ ಆಸನ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ನಮ್ಮ ದೇಶದ ಸಾಂಸ್ಕೃತಿಕ ಸಂಪತ್ತನ್ನು ಸೂಚಿಸುತ್ತದೆ. ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಯೋಗಾಭ್ಯಾಸ ಅತ್ಯವಶ್ಯಕ.
ಯೋಗವು ಒಂದು ಕ್ರೀಡೆ, ಇದರಲ್ಲೂ ಅನೇಕ ರೀತಿಯಲ್ಲಿ ಸಾಧನೆಗೈದ ಸಾಧಕರನ್ನ ಕಾಣಬಹುದು ಎಂದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತಂದುಕೊಟ್ಟಿದಾಗ ಈಗಾಗಲೇ 10 ವರ್ಷಗಳಿಂದ ನಾವು ಇಡೀ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯೋಗದ ಮಹತ್ವ ಏನು ಅನ್ನೋದು ರೈತ ಇಡೀ ಜಗತ್ತಿಗೆ ಇದೆ. ಯೋಗದಿಂದ ನಮ್ಮ ಒಂದು ಆರೋಗ್ಯ ವೃದ್ಧಿಸಲು ಕಾರಣ ಆಗ್ತದೆ, ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ. ಕನಿಷ್ಠ ಒಂದು 30-45 ನಿಮಿಷ ಪ್ರತಿದಿನ ಯೋಗ ಮಾಡೋದ್ರಿಂದ ಮತ್ತು ಸಾಕಷ್ಟು ಕಾಯಿಲೆಗಳು ಯೋಗದಿಂದ ದೂರ ಹೋಗುತ್ತೆ. ಮನಸ್ಸಿಗೆ ಒಂದು ಶಾಂತಿ ಇರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಆರೋಗ್ಯವನ್ನು. ಈ ವೇಳೆ ಪತಂಜಲಿ ಯೋಗ ಪಟುಗಳು, ದೇವನಹಳ್ಳಿ ಟೌನ್ನ 16 ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಈ ಬಾರಿಯ ಘೋಷವಾಕ್ಯದೊಂದಿಗೆ ಸಾಮೂಹಿಕವಾಗಿ 30ಕ್ಕೂ ಅಧಿಕ ವಿವಿಧ ಯೋಗಾಸನವನ್ನು ಮಾಡಿದರು. ಕ್ರೀಡೆ ಹಾಗೂ ಯೋಗ ತರಬೇತುದಾರರಾದ ಭಾಗ್ಯಶ್ರೀ, ನೆರಗನಹಳ್ಳಿ ಶ್ರೀನಿವಾಸ್ 1 ಗಂಟೆ ಕಾಲ ವಿವಿಧ ಯೋಗಾಸನಗಳನ್ನು ಹೇಳಿಸಿಕೊಟ್ರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ, ಅಪರ ಜಿಲ್ಲಾಧಿಕಾರಿ ಅಮರೇಶ್ ಎಚ್, ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜ್, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಹಬುದ್ದೀನ್ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಅಭ್ಯಾಸ ಸ್ಕಂದ ಚಾಲನಾ ಕ್ರಿಯೆಗಳು ಅಂದ್ರೆ ಭುಜಗಳ ಚಲನಾ ಕ್ರಿಯೆ ಮಾಡೋಣ. ಹಳೆ ಚರ್ಚಿನ ಕಟ್ಟಡದ ಮೇಲೆತ್ತಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನ ಮೇಲೆ ಏಕಾಏಕಿ ಚರ್ಚಿನ ಮೇಲ್ಭಾಗದ ಗೋಡೆ ಕುಸಿದು ಬಿದ್ದಿದೆ. ಕಾರ್ಮಿಕನನ್ನು ಚಿಕಿತ್ಸೆಗೆ ಎಂದು ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಮೃತ ಕಾರ್ಮಿಕ ಮೂಲತಃ ಗೌರಿಬಿದನೂರು ತಾಲೂಕಿನ ಜಿ ಬೊಮ್ಮಸಂದ್ರ ಗ್ರಾಮದ 35 ವರ್ಷದ ಗಂಗಾಧರಪ್ಪ ಎನ್ನಲಾಗಿದೆ. ದುರದೃಷ್ಟವಶಾತ್ ಆತ ಅಲ್ಕಾಪುರ ಬಳಿ ಇರುವ ಯಾಸಯ್ಯ ಮಿನಿಸ್ಟ್ರೀಸ್ ಅಂತಾರಾಷ್ಟ್ರೀಯ ಆರಾಧನಾ ಕೇಂದ್ರದ ಹಳೆಯ ಚರ್ಚಿನ ಕಟ್ಟಡದ ಮೇಲೆತ್ತಿ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಚರ್ಚಿನ ಮೇಲ್ಭಾಗದ ಗೋಡೆ ಆತನ ಮೇಲೆ ಕುಸಿದು ಬಿದ್ದಿದೆ. ತಕ್ಷಣವೇ ಚಿಕಿತ್ಸೆಗೆ ಎಂದು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಮೃತನಿಗೆ ಪತ್ನಿ ಸೇರಿ 3 ಮಕ್ಕಳಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಚರ್ಚ್ ಮಾಲೀಕರ ಗಮನಕ್ಕೆ ತಂದಿದೆಯಾದರೂ ಯಾವುದೇ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಸಾವನ್ನಪ್ಪಿದ ರಾಜಪ್ಪನ ಕುಟುಂಬಸ್ಥರು ಹಾಗೂ ಜಿ ಬೊಮ್ಮಸಂದ್ರ ಗ್ರಾಮಸ್ಥರು ಚರ್ಚಿನ ಮುಂಭಾಗ ಶವವನ್ನು ಇಟ್ಟು ಪ್ರತಿಭಟನೆಗೆ ಮುಂದಾದರು. ಯೇಸು ಕ್ರಿಸ್ತನ ಒಂದು ಪ್ರಾರ್ಥನಾ ಮಂದಿರ, ಈ ಪ್ರಾರ್ಥನಾ ಮಂದಿರದಲ್ಲಿ ಕೆಲಸ ಮಾಡೋಕ್ಕಂತ ಕರೆಸಿಬಿಟ್ಟು ಅವೈಜ್ಞಾನಿಕವಾಗಿ ಒಂದು ಗೋಡೆ ಕಟ್ಟಿ ಆ ಗೋಡೆ ಹತ್ರ ಕೆಲಸ ಮಾಡಿಸ್ತಾ ಇದ್ದಾಗ ಅದು ಯಾವುದೇ ಒಂದು ಇಂಜಿನಿಯರ್ ಪ್ಲಾನ್ ಪ್ರಕಾರ ಅದು ಕಟ್ಟಿಲ್ಲ. ಅಲ್ಲೇ ಆ ಹುಡುಗನ ಕೆಲಸಕ್ಕೆ ಕಳಿಸ್ಬಿಟ್ಟು ಆ ಕೆಲಸ ಮಾಡುವಾಗ ಗಾಡೆ ಮೇಲೆ ಬಿದ್ದು ಸೊಂಟ ಮುರಿದೋಗಿ ಕಿಡ್ನಿಗಳೆಲ್ಲ ಒಡೆದೋಗಿ ಸತ್ತೋಗಿದ್ದಾರೆ. ಅವರ ಮಾಲೀಕರ ಹತ್ರ, ಈ ಚರ್ಚ್ ಮಾಲೀಕರ ಹತ್ರ ನಾವು ಮಾತಾಡಿದ್ರೆ, ಊರಿನ ಸಮ್ಮುಖದಲ್ಲಿ ದೊಡ್ಡವರೆಲ್ಲ ಸೇರಿ ಮಾತಾಡಿದ್ರೆ ಕನಿಷ್ಠ ಪಕ್ಷ ಆ ಜೀವಕ್ಕೆ ಕೇವಲ 1.5 ಲಕ್ಷ ಕೊಡ್ತೀವಿ, ಇಲ್ದಿದ್ರೆ ಅವ್ರು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಸ್ಥಳಕ್ಕೆ ಗೌರಿಬಿದನೂರು ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ಹಾಗೂ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮೃತರ ಕುಟುಂಬಸ್ಥರಿಗೆ ತಿಳಿ ಹೇಳಿ ಕಾನೂನು ರೀತಿ ನಡೆಸಿದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆಯಬಹುದು ಎಂದು ತಿಳಿಸಿದಾಗ ಪ್ರತಿಭಟನೆ ಹಿಂಪಡೆದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ?
ಟೆನ್ಷನ್ ಬಿಡಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತಿರುವ ಬಾಗೇಪಲ್ಲಿ ತಾಲೂಕಿನ ಹಿರಿಯ ಪತ್ರಕರ್ತ ಜಿಎಂ ಗುರುಮೂರ್ತಿ ಮತ್ತು ಎಸ್ಜಿ ಸಾವಿತ್ರಮ್ಮ ಅವರ ಪುತ್ರಿ ಬಿಜಿ ವಿಂದ್ಯಾ ಅವರು ಮೇ 5ರಂದು ನಡೆದ ನೀಟ್ ಪರೀಕ್ಷೆಯಲ್ಲಿ 720ಕ್ಕೆ 658 ಅಂಕಗಳನ್ನು ಪಡೆದು ವೈದ್ಯಕೀಯ ಶಿಕ್ಷಣ ಸೀಟು ಪಡೆಯಲು ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಡಿಆರ್ ಅಕಾಡೆಮಿಯಲ್ಲಿ ವ್ಯಾಸಂಗ ಮಾಡಿದ ಬಿಜಿ ವಿಂದ್ಯಾ ಜೂನ್ 4ರಂದು ಸಂಜೆ ಪ್ರಕಟವಾದ ನೀಟ್ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪತ್ರಕರ್ತ ಗುರುಮೂರ್ತಿ ಮನೆಗೆ ಭೇಟಿ ನೀಡಿ ಪುತ್ರಿ ವಿಂದ್ಯಾಳನ್ನು ಅಭಿನಂದಿಸಿ ಸನ್ಮಾನಿಸಿ ಮುಂದಿನ ಎಂಬಿಬಿಎಸ್ ವಿದ್ಯಾಭ್ಯಾಸಕ್ಕಾಗಿ ಜೊತೆಗಿರುವುದಾಗಿ ಭರವಸೆ ನೀಡಿದರು. ಈ ಬಗ್ಗೆ ಬಿಜಿ ವಿಂದ್ಯಾ ಪ್ರತಿಕ್ರಿಯಿಸಿ, ಶಾಸಕರು ನಮ್ಮ ಮನೆಗೆ ಬಂದು ನನಗೆ ಅಭಿನಂದಿಸಿರುವುದು ತುಂಬಾ ಖುಷಿ ತಂದಿದೆ. ನಾನು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಪದವಿ ಮುಗಿಸಿದ ನಂತರ ನಮ್ಮ ಗಡಿಭಾಗದ ಗ್ರಾಮೀಣ ಪ್ರದೇಶಗಳ ಬಡ ರೋಗಿಗಳ ಸೇವೆ ಮಾಡಲು ಮುಂದಾಗುತ್ತೇನೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಶಾಂತ ಶಿಕ್ಷಣ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಡಾಕ್ಟರ್ ಕೋಡಿ ರಂಗಪ್ಪ, ಭಾರತದ ಗುರುಕುಲ ಪರಂಪರೆಯಲ್ಲಿ ಕಡ್ಡಾಯವಾಗಿ ಯೋಗವನ್ನು ಬೋಧಿಸಲಾಗುತ್ತಿತ್ತು. ಯೋಗವು ಶಿಕ್ಷಣದ ಬಹುಮುಖ್ಯ ಅಂಶವಾಗಿದ್ದು ಶಾರೀರಿಕ ವಿಕಸನ, ಜ್ಞಾನೇಂದ್ರಗಳ ಪಟುತ್ವ, ಪ್ರಜ್ಞೆ, ಜ್ಞಾನ ಮತ್ತು ಆಲೋಚನೆಯನ್ನು ಬಲಗೊಳಿಸಿ ಸಂಸ್ಕಾರಗೊಳಿಸಲು ಯೋಗ ಅಭ್ಯಾಸವು ನೆರವಾಗುತ್ತದೆ. ಯೋಗ ಅಭ್ಯಾಸದಿಂದ ಅಧ್ಯಯನ ಪರಿಣಿತಿ, ಸಂಸ್ಕಾರ ಹಾಗೂ ಸೇವಾ ಭಾವನೆಗಳು ಹುಟ್ಟಿ ಬೆಳೆಯುತ್ತವೆ ಎಂದರು. ಇನ್ನು ಶಾಂತ ಸಂಸ್ಥೆಯ ವಿದ್ಯಾರ್ಥಿಗಳು ನಡೆಸಿದ ಸಾಮೂಹಿಕ ಯೋಗಾಸನವು ಅತ್ಯಂತ ಪ್ರೇರಕವಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ನವೀನ್ ಸೈಮನ್, ಡಾಕ್ಟರ್ ಗೋಪಿನಾಥ್, ಉಪಪ್ರಾಂಶುಪಾಲರಾದ ಕಲ್ಯಾಣಿ, ಅಧ್ಯಾಪಕರಾದ ರಂಗರಾಜನ್, ಕಲೀಮುಲ್ಲಾ, ಲವಕುಮಾರ್, ಜ್ಞಾನಾರ್ಜುನ್, ವೆಂಕಟೇಶ್, ಶಿವು ಮತ್ತಿತರರು ಹಾಜರಿದ್ದರು. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಶಿಕ್ಷಣ ಇಲಾಖೆ ಹಾಗೂ ಇತರೆ ಸರ್ಕಾರಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಕೆಎಂ ಹರೀಶ್ ಪಾಲ್ಗೊಂಡು ಮಾತನಾಡಿ, ಯೋಗ ಮಾಡುವುದರಿಂದ ನಮಗೆ ಮಾನಸಿಕ ಮತ್ತು ದೈಹಿಕವಾಗಿ ನೆಮ್ಮದಿ ಸಿಗುತ್ತದೆ. ಯೋಗಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರೆ ನಮ್ಮ ಆರೋಗ್ಯ ಉತ್ತಮವಾಗಿ ಇರುತ್ತದೆ. ಆದ್ದರಿಂದ ಎಲ್ಲರೂ ಯೋಗ ಮಾಡಿ ಎಂದರು. ಈ ವೇಳೆ ಯೋಗ ಗುರು ವಸಂತ್ ವಿವಿಧ ರೀತಿಯ ಪ್ರಾಣಾಯಾಮ, ಯೋಗಾಸನ ಮಾಡಿಸಿದ್ರು. ತಾಲೂಕು ಮಟ್ಟದ ಯೋಗ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ತಹಶೀಲ್ದಾರ್, ಕಾರ್ಯನಿರ್ವಹಣಾ ಅಧಿಕಾರಿ, ಶಿಕ್ಷಣಾಧಿಕಾರಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಗೈರು ಹಾಜರಾಗಿದ್ದರು. ಈ ಸಂದರ್ಭದಲ್ಲಿ ನ್ಯಾಯಾಲಯದ ಶಿರಸ್ತೇದಾರ್ ನಟರಾಜ್, ವಕೀಲ ಬಾಬಾಜಾನ್, ಶಿಕ್ಷಣ ಇಲಾಖೆಯ ಇಸಿಒ ಚಂದ್ರಶೇಖರ್, ಟಿಪಿಒ ಮುರಳಿ, ದೈಹಿಕ ಶಿಕ್ಷಕರಾದ ಆಂಜಿನಪ್ಪ, ಮನೋಹರ್, ಕಂದಾಯ ಇಲಾಖೆಯ ಆರ್ಐ ಸುರೇಶ್ ನಾಯಕ್ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯೋಗ ದಿನಾಚರಣೆಯಲ್ಲಿ ರಾಜಕೀಯ ವೈರಿಗಳ ಸಂಗಮ, ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಚಿವರು, ಸಂಸದರು. ಇಶಾ ಆದಿಯೋಗಿ ಸನ್ನಿಧಿಯಲ್ಲಿ ಸೈನಿಕರಿಂದ ಯೋಗ ದಿನಾಚರಣೆ, ಸಮವಸ್ತ್ರದಲ್ಲಿಯೇ ಯೋಗ ಮಾಡಿ ಎಲ್ಲರ ಗಮನ ಸೆಳೆದ ದೇಶ ರಕ್ಷಕರು. ಸರ್ಕಾರಿ ಕಾರ್ಯಕ್ರಮ ಅಂತ ಕೇವಲ ವೇದಿಕೆಗೆ ಸೀಮಿತವಾದ್ರೆ ಸಾಲದು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗಾಭ್ಯಾಸ ಮಾಡಿಸಲು ಕ್ರಮ ಕೈಗೊಳ್ಳಿ, ಸಂಸದ ಮಲ್ಲೇಶ್ ಬಾಬು. ರೈತರ ಸಾಗುವಳಿ ಭೂಮಿಯನ್ನ ಅರಣ್ಯ ಇಲಾಖೆ ಕಬ್ಜಾ, ತಲೆಬುಡವಿಲ್ಲದೆ ಅರಣ್ಯಕ್ಕೆ ಸೇರಿಸಿದ ಹಿಂದಿನ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಳೆ ಬಂದ್ರೆ ಸೋರುವ ಮೇಲ್ಛಾವಣಿ, ಶಾಲಾ ಕಟ್ಟಡದ ಗೋಡೆಗಳಲ್ಲಿ ಬಿರುಕು, ಭಯದಲ್ಲಿಯೇ ಸಾಗುತ್ತಿರುವ ಶಿಕ್ಷಕರು, ಮಕ್ಕಳ ಶೈಕ್ಷಣಿಕ ಬದುಕು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.